ನಮಸ್ಕಾರ. ಇವತ್ತಿನ ಸಚ್ ಹೋಂಗೆ ಸಪ್ನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮವು UNDP ಇಂಡಿಯಾ ಮತ್ತು ಹೆಡ್ ಹೈ ಸಂಸ್ಥೆಯ ಸಹಯೋಗದಿಂದ ನಿಮಗಾಗಿ ತರಲಾಗಿದೆ. ನಾವು ಈ ಕಾರ್ಯಕ್ರಮದ ಮೂಲಕ ಹಲವಾರು ಕರಿಯರ್ ಮತ್ತು ಎಜುಕೇಶನ್ ಎಕ್ಸ್ಪರ್ಟ್ಸ್ ಇಂದ ನಿಮಗಾಗಿ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಹಾಗೂ ಕರಿಯರ್ ಬಗ್ಗೆ ಮಾಹಿತಿಯನ್ನು ನೀಡಲು ಇಚ್ಛಿಸ್ತೇವೆ. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಬೇರೆ ಬೇರೆ ದಿನಚರಿ ವಸ್ತುಗಳ ಪ್ರೊಡಕ್ಷನ್. ಅದು ಡೈಲಿ ಯೂಸ್ ಆಗಿರಬಹುದು, ಮೆಟಲ್ ಆಗಿರಬಹುದು, ಕೆಮಿಕಲ್ಸ್ ಆಗಿರಬಹುದು, ಬಯೋಲಾಜಿಕಲ್ ವಸ್ತುಗಳಾಗಿರಬಹುದು, ಹೆವಿ ಮೆಷಿನರೀಸ್ ಇಂದ ಹಿಡಿದು ಟೂಲ್ಸ್ ಕೂಡ ಆಗಿರಬಹುದು. This industry has emerged as one of the high growth sectors in India. ಇತ್ತೀಚೆಗೆ ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ನ ಆರಂಭಿಸಿದೆ. ಇದರ ಉದ್ದೇಶ ಅಂದ್ರೆ ಟು ಮೇಕ್ ಇಂಡಿಯಾ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನಮಗೆ ಮಾಹಿತಿ ನೀಡಲು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಸುದರ್ಶನ್ ಅವರು. ಇವರು ಫಸ್ಟ್ ಜನರೇಷನ್ ಆಂಟ್ರಪ್ರಿನರ್ and is the managing director of Spectrum Tool Engineers Private Limited and Spectrum Tech Vision Private Limited, both based out of Bangalore. ಇವರ ಸಂಸ್ಥೆಗಳ ಪ್ರಾಡಕ್ಟ್ಸ್ ಹಾಗೂ ಟೂಲ್ಸ್ ಅನ್ನು ದೊಡ್ಡ ಕಂಪನಿಗಳಾದ L&T Limited, ABB India, SKF, ಸ್ನೈಡರ್, ಬಾಷ್ ಮತ್ತೆ ಹಲವಾರು ಕಂಪನಿಗಳು ಉಪಯೋಗಿಸ್ತಾರೆ. ನಮಸ್ಕಾರ ಸುದರ್ಶನ್ ಸರ್, ನಮ್ಮ ಸಚ್ ಹೋಂಗೆ ಸಪ್ನೆ ಅನ್ನೋ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ಧನ್ಯವಾದಗಳು. ಕರ್ನಾಟಕದ ಪ್ರತಿಯೊಬ್ಬ ಒಂದು ಯುವಕರಿಗೆ, ಯುವತಿಯರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ಈ ಹೆಡ್ ಹೆಲ್ಡ್ ಐ ಅನ್ನೋ ಈ ಸಂಸ್ಥೆ ಇವರು ಹೊರತಂದಂಥ ಒಂದು ಸಚ್ ಹೋಂಗೆ ಸಪ್ನೆ ಅಂಡರ್ UNDP ಪ್ರೋಗ್ರಾಮ್ನಲ್ಲಿ ಏನಿದನ್ನು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಇದನ್ನು ಮಕ್ಕಳಿಗೆಲ್ಲ ಬಹಳಷ್ಟು ಒಂದು ಒಳ್ಳೆ ಮಾಹಿತಿ ಇದ್ರ ಮೂಲಕ ಸಿಕ್ಕತ್ತೆ. ಅವ್ರಿಗೆ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ದಾರಿ ಹೇಗೆ ಹೋಗಬೇಕು ಅನ್ನೋ ಒಂದು ದಾರಿ ತೋರಿಸ್ಕೊಡುವಂಥ ಒಂದು ಪ್ರೋಗ್ರಾಮ್ ಇದು ಅಂತ ನನ್ನ ಭಾವನೆ. ಈ ಥರ ಒಂದು ಇನ್ಸ್ಪೈರ್ ಆಗುವಂಥ ಅಥವಾ ಮಾಹಿತಿ ಇರುವಂಥ ಒಂದು ಪ್ರೋಗ್ರಾಮ್ನ ಇನ್ನೂ ಹೆಚ್ಚಾಗಿ ಇವರು ನಡೆಸಲಿ. ಇದಕ್ಕೆ ಎಲ್ಲ ತರಹದ ಪ್ರೋತ್ಸಾಹ ಎಲ್ಲ ಕಡೆಯಿಂದ ಅವರಿಗೆ ದೊರಕಲಿ. ಇವರು ಮಾಡ್ತಿರುವಂಥ ಒಳ್ಳೆ ಕೆಲಸ ತುಂಬಾ ಅದ್ದೂರಿಯಾಗಿ ಸಕ್ಸಸ್ಫುಲ್ ಆಗಿ ಮುಂದೆ ನಡೀಲಿ ಅನ್ನೋದು ನನ್ನ ಆಶಯ. ಹೇಳಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅನ್ನೋದು ಭಾರತದ ಅತಿ ದೊಡ್ಡ ಇಂಡಸ್ಟ್ರಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಅನೇಕ ಪ್ರಶ್ನೆಗಳು, ಅನೇಕ ಕುತೂಹಲ ನಮ್ಮ ಮನಸ್ಸಲ್ಲಿ ಎಂದೆಂದಿಗೂ ಇದ್ದೇ ಇದೆ. ಇದಕ್ಕೆಲ್ಲ ಉತ್ತರ ಈ ಸೆಷನ್ ಇಂದ ನಮಗ್ ಸಿಗುತ್ತೆ ಅನ್ನೋ ಒಂದು ಇಚ್ಛೆ ಇಟ್ಕೊಂಡು ನಾವು ಮುಂದುವರಿಯೋಣ. ಸೊ ಇವತ್ತಿನ ಕಾರ್ಯಕ್ರಮ ನಾವು ಶುರು ಮಾಡೋದು ಫಸ್ಟ್ ಒಂದು ರ್ಯಾಪಿಡ್ ಫೈರ್ ಇಂದ. ಸೊ ಮೊದಲನೇ ಪ್ರಶ್ನೆಯಿಂದ ಶುರು ಮಾಡೋಣ ಸರ್. ಫಸ್ಟ್ ಕ್ವೆಶ್ಚನ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂದ್ರೆ ಏನು? ಇದು ಎಷ್ಟು ದೊಡ್ಡದು, ಇದ್ರಲ್ಲಿ ಏನೇನಿದೆ ಅನ್ನೋದನ್ನ ನಮಗ್ ಸ್ವಲ್ಪ ತಿಳಿಸ್ತೀರಾ? ಇದು ಹೆಚ್ಚಾಗಿ ಈಗ ದೀಸ್ ಆರ್ ಆಲ್ ಒಂದು ಕ್ರಿಯೇಟಿವಿಟಿ ಅನ್ನೋದು ಏನಾಗುತ್ತೆ, ಮೊದಲು ನಮ್ಮ ಯೋಚನಾ ಶಕ್ತಿಯಲ್ಲಿ ಮೊದಲು ಅದು ಕಲ್ಪನೆಗೊಳ್ಳುತ್ತೆ. ಈ ಕಲ್ಪನೆಗೊಂಡಂಥ ಒಂದು ಯೋಜನೆ ಅಥವಾ ಒಂದು ವಸ್ತು ಆಗಲಿ, ಅದು ಫಸ್ಟ್ ಒಂದು ಡಿಸೈನ್ ಅಂತ ಹೇಳಿ ಶುರುವಾಗುತ್ತೆ. ಮೊದಲನೇದಾಗಿ ಅದು ಮುಂಚೆ ಎಲ್ಲ ಅದು ಆನ್ ದ ಡ್ರಾಯಿಂಗ್ ಬೋರ್ಡ್ ಅಂತ ಹೇಳೋರು, ಆ ಡ್ರಾಫ್ಟಿಂಗು ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಇಟ್ ಈಸ್ ಆನ್ ಎ ಕಂಪ್ಯೂಟರ್ ಮೇಲೆ ಅದನ್ನ ಒಂದು 3D or 2D ಡಿಸೈನ್ ಸ್ಟೇಜಲ್ಲಿ ಸ್ಕೆಚಿಂಗು, ಈ ಥರ ಒಂದು ಮಲ್ಟಿಪಲ್ ಡಿಸೈನಿಂಗ್ ಆಪ್ಷನ್ಸ್ನಲ್ಲಿ ಅದು ಮೊದಲು ರೂಪುಗೊಳ್ಳುತ್ತೆ. ಮೊದಲು ಈ ರೂಪುಗೊಂಡ ಒಂದು ಡಿಸೈನನ್ನು ಡಿಬೇಟು, ಡಿಸ್ಕಷನ್ ಎಲ್ಲ ಆಗಿ ಇದು ಓಕೆ, ಇದನ್ನು ತಯಾರಿಸಬಹುದು, ಇದು ತಯಾರಿಸಿದ್ರೆ ಇದಕ್ಕೆ ಮಾರ್ಕೆಟ್ ಇರುತ್ತೆ ಅಂತ ಹೇಳಿ ಒಂದು ನಿರ್ಧಾರಗಳಾಗುತ್ತೆ. ಈ ನಿರ್ಧಾರಗಳ ಆದ ಮೇಲೆ ಈ ಡಿಸೈನ್ನ ತಗೊಂಡು ಹೋಗಿ ಅದಕ್ಕೆ ಆ ಡಿಸೈನ್ಗೆ ತಕ್ಕ ಹಾಗೆ ಹೇಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಅದನ್ನು ತಯಾರಿಸೋದು. ಆ ಡಿಸೈನ್ಗೆ ಒಂದು ನಿಜವಾದ ಒಂದು ಆಕಾರ ತರಬೇಕಾದ್ರೆ ಅದು ದಟ್ ಈಸ್ ಕಾಲ್ಡ್ ಮ್ಯಾನುಫ್ಯಾಕ್ಚರಿಂಗ್. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳೋದು. ಈಗ ಇದಕ್ಕೇನಂದ್ರೆ ನಿಮಗೆ ಆ ಮ್ಯಾನುಫ್ಯಾಕ್ಚರಿಂಗ್, ಈಗ ಡಿಸೈನ್ ಅನ್ನೋದೇ ಒಂದು ಸಪರೇಟ್ ವರ್ಟಿಕಲ್ ಇರುತ್ತೆ, ಈ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದೇ ಸಪರೇಟ್, ಅದಕ್ಕೊಂದು ಸಪರೇಟ್ ಆದ ಒಂದು ಟೀಮ್ ವರ್ಕೇ ಇರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ಮೊದಲು ಡಿಸೈನ್, ಆಮೇಲೆ ಅದನ್ನು ಎವಾಲ್ವ್ ಆಗಿ ಅದು ನಿಜವಾದ ಒಂದು ಸ್ವರೂಪ ತಗೊಳ್ಬೇಕಾದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತಾರೆ. ಓಕೆ ಸರ್, ಇದ್ರಲ್ಲಿರೋ ಡಿವಿಷನ್ಸ್ ಅಥವಾ ಸೆಕ್ಟರ್ಸ್ ಅಂತ ಏನಾದ್ರು ಇದೆಯಾ? ಎಷ್ಟು ತರದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಏನೇನಿದೆ ಅಂತ ಹೇಳ್ತೀರಾ ಸ್ವಲ್ಪ? ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದರೆ ಬೇಸಿಕಲಿ ಒಂದು
ಈ ಆದಂಥ ಒಂದು ಡಿಸೈನ್ಗೆ ತಯಾರಿಸ್ಬೇಕಂದ್ರೆ ಹಲವಾರು ಮೆಷಿನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಪ್ರೈಮರಿಲಿ ಇದು ಯಾವ ಒಂದು ಮೆಟೀರಿಯಲ್ ಬಳಸಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋ ನಿರ್ಧಾರ ನಾವು ಡಿಸೈನಲ್ಲೇ ನಿರ್ಧಾರ ಆಗಿರುತ್ತೆ. ಯಾವ ಒಂದು ಮೆಟೀರಿಯಲ್ ಬಳಸಬೇಕಾಗತ್ತೆ ಈ ಒಂದು ವಸ್ತು ತಯಾರಾಗಬೇಕಾದ್ರೆ ಅಂತ ಹೇಳಿ ಮುಂಚೆನೆ ಅಪ್ಫ್ರಂಟ್ ಡಿಸೈಡ್ ಆಗಿರುತ್ತೆ. ಆ ಡಿಸೈಡ್ ಆಗಿರೋ ಅಂತ ಆ ಮೆಟೀರಿಯಲ್ ಮತ್ತೆ ಅದರ ಒಂದು ಜಾಮೆಟ್ರಿ, ಅದ ಆಕಾರ, ಅದನ್ನ ನೋಡಿತಾನೆ ಇದು ಹೇಗೆ ಯಾವ ತರವಾದ ಮಿಷನ್ ಮೇಲೆ ಹೋಗ್ಬೇಕು ಅಂತ ಹೇಳಿ. ಇವಾಗ ಏನಾಗಿದೆ, ಒಂದು ನೀಡ್ ಇದ್ರೆ, ಒಂದು ಅವಶ್ಯಕತೆ ಅನ್ನೋದು ಹೀಗೆ ಮಾಡಬೇಕು ಅಂತ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಮೆಷಿನ್ ಡೆವಲಪ್ಮೆಂಟ್ ಶುರುವಾಗಿ ಹೋಗುತ್ತೆ. ಬಹಳಷ್ಟು ವಿಚಾರಗಳಿಗೆ ಅಥವಾ ಮೆಷಿನಿಂಗ್ ಪ್ರಾಸೆಸ್ಗೆ ಮೆಷಿನ್ಸ್ಗಳು ಅವೈಲಬಲ್ ಇದೆ ಈಗ. ಬಟ್ ತುಂಬಾ ಯುನೀಕ್ ಆಗಿರೋದಕ್ಕೆ ಸ್ಪೆಷಲ್ ಪರ್ಪಸ್ ಮಿಷನ್ಸ್ ಅಂತ, ಅದಕ್ಕೋಸ್ಕರ ಆ ಒಂದು ಕೆಲಸಕ್ಕೋಸ್ಕರ ಒಂದು ಮೆಷಿನ್ ಡೆವಲಪ್ಮೆಂಟ್ ಅಂತ ಆಗುತ್ತೆ. ಈಗ ಹೆಚ್ಚಾಗಿ ನೀವು ಇಂಡಸ್ಟ್ರಿಗಳಲ್ಲಿ ಅಕ್ರಾಸ್ ಇಂಡಿಯಾ ಆರ್ ಅಕ್ರಾಸ್ ದ ಗ್ಲೋಬ್ ನೋಡೋದಾದ್ರೆ ಇದೆಲ್ಲ ಈ ಮ್ಯಾನುಫ್ಯಾಕ್ಚರಿಂಗ್ ಮೆಷಿನ್ಸ್ ಇಂಡಸ್ಟ್ರೀಸ್ ಅಂತ ಏನ್ ಹೇಳ್ತಾರೆ, ಸ್ಮಾಲ್, ಮೀಡಿಯಂ ಅಂಡ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಏನು ರೂಪುಗೊಳ್ಳುತ್ತೆ, ಅದಕ್ಕೆ ತಕ್ಕನಾಗಿ ಅದು ಬೈಫರ್ಕೇಶನ್, ಸಣ್ಣ, ಮಧ್ಯಮ ಮತ್ತು ದೊಡ್ಡ ಕಾರ್ಖಾನೆಗಳು ತಯಾರಾಗುತ್ತೆ ಈ ತರ ಒಂದು ಪಾರ್ಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕಾಗಿ. ಓಕೆ, ಥ್ಯಾಂಕ್ ಯು ಸರ್, ತುಂಬಾನೇ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಇವಾಗ ನೆಕ್ಸ್ಟ್, ಒಂದು ಯಂಗ್ ಪರ್ಸನ್ ಈ ಇಂಡಸ್ಟ್ರಿಗೆ ಹೆಜ್ಜೆ ಇಡಬೇಕು ಅಂತ ಡಿಸೈಡ್ ಮಾಡಿರುವಾಗ ಅವ್ರಿಗೆ ಇರ್ಬೇಕಾಗಿರೋ ಸ್ಕಿಲ್ಸ್ ಮತ್ತೆ ಕ್ವಾಲಿಫಿಕೇಶನ್ಸ್ ಏನೇನು? ನಮ್ಮ ಕರ್ನಾಟಕದಲ್ಲಾಗ್ಲಿ ಅಥವಾ ಭಾರತದಲ್ಲಾಗ್ಲಿ ಬಹಳಷ್ಟು ಸಂಸ್ಥೆಗಳಿದೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಿದೆ. ಎಲ್ಲಿ ಟ್ರೈನಿಂಗ್ ಯೂನಿಟ್ ಅಂಡರ್ಗೋ ದಟ್ ಟೆಕ್ನಿಕಲ್ ಟ್ರೈನಿಂಗ್ಸ್ ಮಾಡಬೇಕಾಗತ್ತೆ. ಇದು ಹೇಗಾಗುತ್ತೆ ಅಂದ್ರೆ ಇದು ಕಾಂಬಿನೇಷನ್. ಇಫ್ ಯು ಲುಕ್ ಎಟ್ ITI ಆಗಿರ್ಬೋದು, ಪಾಲಿಟೆಕ್ನಿಕ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಈ ತರ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತೆಲ್ಲ ಮಾಡ್ತಾರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ. ಇದರಲ್ಲೆಲ್ಲ ಹೇಗೆ ಅಂದ್ರೆ ಇಟ್ ವಿಲ್ ಬಿ ಎ ಕಾಂಬಿನೇಷನ್. ಅದು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಕಾಂಬಿನೇಷನ್ ಅಲ್ಲೇ ಇದೆಲ್ಲ ವರ್ಕ್ ಆಗುತ್ತೆ. ಯಾವಾಗ ಅಂದ್ರೆ ನಾವು ಓದೋದಂತ ಕ್ಲಾಸ್ ರೂಮ್ ಅಲ್ಲಿ ಕೂತು ಓದೋದೇನಿರುತ್ತೆ ಅದನ್ನ ವರ್ಕ್ಶಾಪ್ ಹೋಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವಾಗ ತಾನೇ ಆ ಕಂಪ್ಲೀಟ್ ಟ್ರೈನಿಂಗ್ಗೆ ಒಂದು ಅರ್ಥ ಇರುತ್ತೆ ಅಂಡ್ ಅರ್ಥ ಆಗೋ ರೀತಿನೂ ಸುಲಭವಾಗುತ್ತೆ. ಸೊ ಈ ತರ ಒಂದು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ತರಬೇತಿ ಹೊಂದಿರತಕ್ಕಂಥ ವಿದ್ಯಾರ್ಥಿನಿಗಳು ಈ ತರ ಇಂಡಸ್ಟ್ರಿಗೆ ಸೂಟ್ ಆಗ್ತಾರೆ. ಓಕೆ, ಸೊ ಇವಾಗ ಎಜುಕೇಟೆಡ್ ಪೀಪಲ್ ಬಗ್ಗೆ ಮಾತಾಡುವಾಗ ಈ ಆಪ್ಷನ್ ಇದೆ ಸರ್. ಬಟ್ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಅಥವಾ ಬೇರೆ ರೀಸನ್ಸ್ ಇಂದ ವಿದ್ಯಾಭ್ಯಾಸ ನಿಂತೋಗಿರೋರು ಅಥವಾ ರೂರಲ್ ಪಾಪ್ಯುಲೇಷನ್ ಇಂದ ಬಂದವ್ರಿಗೆ ಈ ಇಂಡಸ್ಟ್ರಿಯಲ್ಲಿ ಹೆಜ್ಜೆ ಇಡ್ಬೇಕಂದ್ರೆ ವಾಟ್ ಆರ್ ದ ಆಪ್ಷನ್ಸ್ ಅವೈಲಬಲ್? ನೀವು ಈ ಅವಕಾಶಗಳು ಈಗ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ. ಕಾರಣಗಳು ನಮಗೆ ಓದದೇ ಇರಕ್ಕೆ ಅಥವಾ ಒಂದು ಕೋರ್ಸ್ನ ಡಿಸ್ಕಂಟಿನ್ಯೂ ಮಾಡೋದಕ್ಕೆ ಕಾರಣಗಳ ಹಲವಾರು ಇರಬಹುದು. ಆದರೆ ಯಾವ ಸಂಸ್ಥೆನೋ ನಿಮಗೆ ಯಾವುದೇ ಒಂದು ಕಾರ್ಖಾನೆ ಅಥವಾ ಒಂದು ಉದ್ಯಮಕ್ಕೆ ನಾವು ಒಳಗೆ ಹೋಗ್ಬೇಕಾದ್ರೆ ನಮಗೆ ಎಂಟ್ರಿ ಬ್ಯಾರಿಯರೇ ನಮ್ಮ ಸರ್ಟಿಫಿಕೇಟ್. ಬಟ್ ಸರ್ಟಿಫಿಕೇಟ್ ಎಲ್ಲ ಅಲ್ಲ. ಸರ್ಟಿಫಿಕೇಟ್ ಇರೋದ್ರಿಂದ ನಾನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೇನೆ ಅನ್ನೋದು ಸುಳ್ಳು. ಸೊ ಬಹಳಷ್ಟು ಜನ ಸರ್ಟಿಫಿಕೇಟ್ ಇರೋರ್ಗಿನ್ನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಈ ತರ ಇರುವಾಗ ನಾನು ಎಲ್ಲ ಮಕ್ಕಳಲ್ಲಿ ಒಂದೇ ಒಂದು ವಿಚಾರ ಹೇಳೋದೇನಂದ್ರೆ, ನಮ್ಮ ಚಾಲೆಂಜಸ್ ನೂರಾರು ಬರುತ್ತೆ, ಆದ್ರೆ ಯಾವುದೇ ಕಾರಣಕ್ಕೂ ಡಿಸ್ಕಂಟಿನ್ಯೂ ಮಾಡುವಂತ ಸ್ಥಿತಿಗೆ ತಗೊಂಡು ಹೋಗ್ಬೇಡಿ ನಿಮ್ಮ ಒಂದು ಜರ್ನಿನ. ಆಯ್ತು ಸರ್, ಈ ಇಂಡಸ್ಟ್ರಿಯಲ್ಲಿ ಅಂಗವಿಕಲರು ಅಥವಾ ಡಿಸೇಬಲ್ಡ್ ಪೀಪಲ್ಗೆ ಏನೇನ್ ಆಪರ್ಚುನಿಟೀಸ್ ಇದೆ? ಅವರವರ ಮನಸ್ಸುಗಳಲ್ಲಿ ನನಗೆ ಈ ಅಂಗವಿಕಲತೆ ಇದೆ ಅನ್ನೋದು ಅವರ ಮನಸ್ಸುಗಳಿಂದ ಹೋಗಬೇಕು. ನೋಡೋರ ದೃಷ್ಟಿ ಕೂಡ ಬದಲಾಗಬೇಕು. ಅಂಡ್ ಈ ತರ ಒಂದು ವ್ಯವಸ್ಥೆಯಲ್ಲಿ ಅಂಡ್ ಎಲ್ಲಿ ಅದು ಎನ್ವಿರಾನ್ಮೆಂಟ್, ಯು ಶುಡ್ ಹ್ಯಾವ್ ಎ ಗುಡ್ ಎನ್ವಿರಾನ್ಮೆಂಟ್ ವಿಚ್ ವಿಲ್ ಎಂಕರೇಜ್ ಯು ಆಲ್ಸೋ. ಬಹಳಷ್ಟು ಜಾಗಗಳಲ್ಲಿ ಈಗ ನೀವು ಹೇಳಿದಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲೇ ದೇರ್ ಆರ್ ಸಮ್ ಆಕ್ಟಿವಿಟಿ, ಕೆಲವು ಕೆಲಸಗಳಿರುತ್ತೆ, ಪ್ರೋಗ್ರಾಮಿಂಗ್ ಅಂತ ಇರುತ್ತೆ. ಸಾಫ್ಟ್ ಸ್ಕಿಲ್ಸ್ ಬೆಳೆಸ್ಕೊಳ್ಬಹುದು. ಇವರು ಸಾಫ್ಟ್ ಸ್ಕಿಲ್ಸ್ ಬೆಳೆಸ್ಕೊಳ್ಬೇಕಾಗತ್ತೆ. ಕೆಲವು ಕಂಪ್ಯೂಟರ್ ಕೋರ್ಸ್ ಅಲ್ಲಿ ಇಲ್ಲಿ ಒಂದು 4 ಕಡೆ 3 ತಿಂಗಳು 6 ತಿಂಗಳು ಕೋರ್ಸ್ಗಳಿದೆ, ಕಂಪ್ಯೂಟರ್ ಕೋರ್ಸ್ ಇದೆ. ಇಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳು ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಹೋಗಿ ಪ್ರೋಗ್ರಾಮಿಂಗ್ ಆಕ್ಟಿವಿಟೀಸ್ನ ಮಾಡ್ಬೋದು. ನಿಮಗೆ ತುಂಬಾ ಕಷ್ಟದ ಕೆಲಸ ಅಲ್ಲ. ಸಿಸ್ಟಮ್ ಮುಂದೆ ಕೂತು ಒಂದು IT ಕಂಪನಿಯಲ್ಲಿ ಹೇಗೆ ಕೆಲಸ ಮಾಡ್ತೀರಾ ಅಷ್ಟೇ ಮಾಡ್ತೀರಾ. ಪ್ರೋಗ್ರಾಮಿಂಗ್ ಕೆಲಸಗಳು ಮಾಡ್ಬೋದು ಇಂಥವ್ರು. ಇಲ್ಲ ಪ್ಲಾನಿಂಗ್ ವರ್ಕ್ ಮಾಡ್ಬೋದು. ಬಹಳಷ್ಟು ಇಂಡಸ್ಟ್ರಿಗಳಲ್ಲಿ ಪ್ಲಾನಿಂಗ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಇವ್ರುಗಳು ಕೂತು ಪ್ಲಾನ್ ಮಾಡ್ಬೋದು.
ಇದೆಲ್ಲದಕ್ಕೂ ಮೂಲವಾಗಿ ನೀವು ಒಂದು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಎಲ್ಲಿ ಹೋದ್ರು ಇವಾಗ, ಯಾಕೆಂದ್ರೆ ನನಗೆ ಒಂದು ಕೊರತೆ ಇದೆ ಅಂದ್ರೆ ನಾನು ಎಲ್ಲ ಓಡಾಡಿ ಮೆಷಿನ್ ಮೇಲೆ ಎಲ್ಲ ತರ ಭಾರಗಳೆತ್ತೋದು ಈ ತರ ಕೆಲಸಗಳು ಆಗದೆ ಇರ್ಬೋದು, ಆದ್ರೆ ಕೂತು ಮಾಡೋ ಕೆಲಸ ನಿಮ್ ಕೈಲಿ ಸಾಧ್ಯ ಇದೆ. ಬಹಳಷ್ಟು ಇಂಡಸ್ಟ್ರಿಗಳಲ್ಲಿ ಈ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಇಲ್ಲ ನೀವು HR ರೋಲ್ಸ್ಗಳಿಗೆ ಕೂತ್ಕೊಂಡು ವರ್ಕ್ ಮಾಡುವಂತ ಜಾಗಗಳಲ್ಲಿ HR ರೋಲ್ಸ್ಗಳು ಮಾಡ್ಬೋದು. ಈ ತರ ಯೂನಿಟ್ ಟು ಐಡೆಂಟಿಫೈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ. ಸರ್ ನೀವು ಹೇಳಿದ್ ತುಂಬಾನೇ ಇನ್ಸ್ಪೈರಿಂಗ್ ಆಗಿದೆ. ಇದನ್ನ ಕೇಳ್ತಾ ಇರೋ ನಮ್ ಯುವ ಜನಾಂಗ ಇವಾಗ ಈ ಇಂಡಸ್ಟ್ರಿಗೆ ಎಂಟರ್ ಆಗ್ಬೇಕು ಅಂದಾಗ ಆಪರ್ಚುನಿಟೀಸ್ ಏನಿದೆ ಕರ್ನಾಟಕದಲ್ಲಿ ಈ ಸೆಕ್ಟರ್ ಅಲ್ಲಿ ಎಂಟ್ರಿ ಲೆವೆಲ್ ಜಾಬ್ಸ್ ಅಲ್ಲಿ ಏನೇನಿದೆ? ಈಗ ಒಂದು 7-8 ವರ್ಷದಿಂದ ನಾನು ಕಂಡ ಹಾಗೆ ಬಹಳಷ್ಟು ಬದಲಾವಣೆ ಆಗಿದೆ. ಈಗ ನೀವೆಲ್ಲ ತಿಳ್ಕೊಂಡಿರ್ತೀರಿ ಈ ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮತ್ತೆ ಈಗ ಆತ್ಮನಿರ್ಭರ್ ಇದನ್ನೆಲ್ಲ ಬಂದ ಮೇಲೆ ಮನುಷ್ಯನಲ್ಲಿ ಒಂದು ಬದಲಾವಣೆ ಆಗಿದೆ. ಇಂಡಸ್ಟ್ರಿಗಳಲ್ಲೂ ತುಂಬಾ ಬದಲಾವಣೆ ಆಗಿದೆ. ಈಗ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಇದು ಯಾಕೆ ಅದನ್ನು ಇಂಪೋರ್ಟ್ ಮಾಡಬೇಕು, ನಾವೇ ಯಾಕೆ ಮಾಡಬಾರ್ದು ಅನ್ನೋ ಮನೋಭಾವ ಬದಲಾಗಿದೆ. ಇದು ಬಹಳ ಮುಖ್ಯ. ಇನ್ನೊಂದು ತುಂಬಾ ಮುಖ್ಯವಾದ್ದು ಇವಾಗ ಏನು ಶಿಫ್ಟ್ ಆಗ್ತಾ ಇದೆ ಅಂದ್ರೆ, ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವು ಎಕ್ಸ್ಪೋರ್ಟ್ ಜಾಸ್ತಿ ಇಟ್ಕೋಬೇಕು. ನಾವು ಏನೇ ನಮಗೆ ಎಷ್ಟು ನೀಡ್ ಇದೆ ಅದನ್ನ ಮಾಡಿ ನಾವು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಅನ್ನ ಹೆಚ್ಚಿಡಬೇಕು. ನಮ್ಮಲ್ಲಿ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಮಾಡಬೇಕು ಅನ್ನೋದು ತುಂಬಾ ಶುರುವಾಗಿದೆ. ಅವಾಗ ಕ್ವಾಲಿಟಿ ಕಾನ್ಶಿಯಸ್ ಆಟೋಮೆಟಿಕಲಿ ಬರುತ್ತೆ. ಜೊತೆಗೆ ನಮ್ಮ ಇಂಟರ್ನಲ್ ಕ್ಯಾಪ್ಟಿವ್ ಪ್ರೊಡಕ್ಷನ್ಗೂ ಇನ್ಕ್ರೀಸ್ ಮಾಡ್ಕೊಳ್ಳೋದು ಮಾಡಲೇಬೇಕು. ಸೊ ಹೀಗಿರುವಾಗ ಅವಕಾಶಗಳು ನೂರಾರು. ಇಂಡಸ್ಟ್ರಿಗಳಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಆದರೆ ಡಿಮ್ಯಾಂಡ್ ಇರೋದು ಪ್ರಾಂಪ್ಟ್ ಆಗಿ, ಹಾನೆಸ್ಟ್ ಆಗಿ, ಲಾಯಲ್ ಆಗಿ ವರ್ಕ್ ಮಾಡೋರಿಗೆ ಮಾತ್ರ. ಈಗ ನಾನು 3 ತಿಂಗಳು ಇಲ್ಲಿ ಕೆಲಸ ಮಾಡ್ತೇನೆ, ಇನ್ನೊಂದು ವರ್ಷ ಅಲ್ಲಿ ಕೆಲಸ ಮಾಡ್ತೇನೆ, ಅಲ್ಲಿ ಈ ಜಾಬ್ ಹಾಪಿಂಗ್ ಅಂತ ಒಂದೊಂದು ಅಲ್ಲಿ ಹಾರಾಡ್ತಾ ಇದ್ರೆ ಖಂಡಿತವಾಗ್ಲೂ ಯಾವ ಕೆಲಸನೂ ಇರಲ್ಲ, ನೀವು ರಿಟೈರ್ ಆಗಿಬಿಡ್ತೀರಿ. ಒಂದು 25 ಕಂಪನಿ ಕೆಲಸ ಮಾಡಿರ್ತೀರಿ ರಿಟೈರ್ ಆಗೋದ್ರೊಳಗೆ. ಆ ತರ ದಯವಿಟ್ಟು ಮಾಡ್ಕೋಬೇಡಿ. ಯಾವುದೋ ಒಂದು ಸ್ಪೆಸಿಫಿಕ್ ವರ್ಟಿಕಲ್ ಅಲ್ಲಿ ಎಕ್ಸ್ಪರ್ಟೈಸ್ ಹೊಂದಲೇಬೇಕು ನೀವು. ಆಗ ತಾನೇ ನಿಮ್ಮ ವೈಯಕ್ತಿಕವಾದ ಬೆಳವಣಿಗೆ ಸಾಧ್ಯ, ಇಂಡಸ್ಟ್ರಿ ಬೆಳವಣಿಗೆ ಸಾಧ್ಯ, ದೇಶದ ಬೆಳವಣಿಗೆ ಸಾಧ್ಯ. ಸರ್, ಈ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನ್ ಚಾಲೆಂಜಸ್ ಒಂದ್ ಪರ್ಸನ್ಗೆ ಬರುತ್ತೆ? ನೀವು ಕೇಳೋದು ಒಬ್ಬ ಎಂಟರ್ಪ್ರಿನರ್ ಆಗಿ ಒಂದು ಇಲ್ಲ ಕೆಲಸಕ್ಕಾಗಿ ನಿಮಗೆ ನೀವು ಆ ಒಂದು ಕೆಲಸಕ್ಕೆ ಹೊಂದಿಕೊಂಡು ಹೋಗ್ಬೇಕಾದ್ರೆ ಒಂದು ಸಣ್ಣ ಸಮಯ ಬೇಕಾಗತ್ತೆ. ಯಾವಾಗ್ಲೂ ಅಷ್ಟೇ, ನಾವು ಒಂದು ವಿಚಾರ ಒಳಗಡೆ ಹೋದಾಗ ನಾವು ಬಹಳ ತಾಳ್ಮೆಯಿಂದ ಇದು ಏನು ಅಂತ ಅರ್ಥ ಮಾಡಿಕೊಂಡು ಇದು ಹೇಗೆ, ಏನು ಇದರ ಸುತ್ತಳತೆ ಎಲ್ಲಾನು ನಾವು ತಿಳ್ಕೊಂಡು ನಾವು ಒಂದು ಆ ಇನಿಷಿಯಲ್ ಒಂದು 3 ತಿಂಗಳಿಂದ 6 ತಿಂಗಳಿಂದ ವರ್ಷ ಆಗ್ಬೋದು ಒಬ್ಬೊಬ್ಬರಿಗೆ, ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋವರೆಗೂ ನಮ್ಮ ದೃಷ್ಟಿ ಅಥವಾ ನಮ್ಮ ಒಂದು ಗಮನ ನಮಗೆ ವಯಸ್ಸಿರೋದಂತ ಕೆಲಸದ ಮೇಲೆ ಇರಬೇಕು. ಈಗ ಅದು ಬಿಟ್ಟು ನಾನು ಏನೇನೋ ಹಲವಾರು ಅಲ್ಲಿ ಯಾಕೆ ಹೋಗ್ಬಾರ್ದು, ನನ್ಗೆ ಇಲ್ಲಿ ಈ ಡೈವರ್ಷನ್ ಆಗ್ಬಾರ್ದು. ನಿಮಗೆ ಕೊಟ್ಟಂತ ಕೆಲಸದಲ್ಲಿ ಶಿಸ್ತಿನಿಂದ ನೀವು ಆ ಕೆಲಸ ಮಾಡ್ತಾ ಇದ್ರೆ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಬಿಡ್ತಾರೆ ಅನ್ನೋದು ನೀವು ತಲೆ ಕೆಡಿಸ್ಕೊಳ್ಬಾರ್ದು. ಈ ಮಕ್ಕಳು ಕೆಲಸ ಮಾಡುವಾಗ ಇವರ ಗಮನ ಕೊಟ್ಟ ಕೆಲಸ ಮಾಡೋದ್ರಲ್ಲಿ ಇರಬೇಕು, ಪರ್ಫೆಕ್ಷನ್ ಅಲ್ಲಿ ಇರಬೇಕು. ಮೊದಲು ಮಾಡಬೇಕಾದ ಕೆಲಸ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಕೊಟ್ಟ ಕೆಲಸ ಏನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮೊದಲು ಒಂದು 6 ತಿಂಗಳಿಂದ 1 ವರ್ಷ ನೀವು ಕೊಟ್ಟಿದ್ದನ್ನ ಪರ್ಫೆಕ್ಟ್ ಆಗಿ ಮಾಡಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ, ಸರ್ ನನಗೆ ಇಷ್ಟು ಕೊಟ್ಟಿದ್ರಿ, ಇಷ್ಟನ್ನು ಮುಗಿಸಿದೀನಿ, ತಗೊಳ್ಳಿ ಕಂಪ್ಲೀಟ್ ಆಗಿ. ಹೀಗೆ ಒಂದು ಪ್ರಾಸೆಸ್ ಅನ್ನ ಬಿಲ್ಡ್ ಮಾಡಿ ಇದನ್ನ ಫಾಲೋ ಮಾಡಿದ್ರೆ ನಿಮಗೆ ಬೆಳವಣಿಗೆ ಆ ವ್ಯವಸ್ಥೆಯಲ್ಲೇ ನೀವೇ ಮೇಲ್ಕ್ ಹೋಗಕ್ಕೆ ಶುರು ಮಾಡ್ತೀರಾ. ಇದು ಗ್ಯಾರಂಟಿ. ಎಲ್ಲ ಇಂಡಸ್ಟ್ರಿ ನಿಮಗೆ ಮಕ್ಕಳಿಗೆ ಹೇಗೆ ಕೆಲಸ ಸಿಕ್ಕತ್ತೆ ಅಂತ ನೀವು ಪ್ರಶ್ನೆ ಮಾಡ್ತಿದ್ದೀರಿ. ಇಂಡಸ್ಟ್ರಿಗಳು ಅದನ್ನೇ ಕೇಳೋದು, ನಮ್ಗೆ ಒಳ್ಳೆ ಎಂಪ್ಲಾಯೀಸ್ ಎಲ್ಲಿ ಸಿಗ್ತಾರೆ ಅಂತ ಅವ್ರಿಗೂ ಅದೇ ನೋವಿದೆ. ಸೊ ಇದು ನೀಡ್ 2 ಕಡೆನೂ ಇದೆ, ಆದ್ರೆ ಹೊಂದಾಣಿಕೆ ಆಗ್ಬೇಕು. ಸರಿಯಾದ ಎಂಪ್ಲಾಯೀಸು ಬೇಕು, ಒಳ್ಳೆ ಮ್ಯಾನೇಜ್ಮೆಂಟ್ ಬೇಕು. ಸೊ ಸರ್ ಹೇಳಿದ ತರ ನಿಮ್ಮಲ್ಲಿ ಈ ಕ್ವಾಲಿಟೀಸ್ ಎಲ್ಲ ಇದೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕರಿಯರ್ ಬಿಲ್ಡ್ ಮಾಡೋದಕ್ಕೆ ನೀವು ಖಂಡಿತ ಯೋಚನೆ ಮಾಡ್ಲೇಬಹುದು. ಸರ್, ರ್ಯಾಪಿಡ್ ಫೈರ್ ಇಲ್ಲಿಗೆ ಎಂಡ್ ಆಯ್ತು. ನೆಕ್ಸ್ಟ್ ಸೆಷನ್ ಮೂವ್ ಆಗೋಣ. ಇದ್ ಬಂದ್ಬಿಟ್ಟು ಮಿತ್ ಬಸ್ಟಿಂಗ್ ಸೆಷನ್ ಅಂತೀವಿ. ಸೊ ಈ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಇರೋ ಒಂದು ದೊಡ್ಡ ಅಪನಂಬಿಕೆ ಏನು, ಅದನ್ನ ನಿಮಗ್ ಒಂದ್ ಚಾನ್ಸ್ ಕೊಟ್ಟಲ್ಲಿ ಬರ್ಸ್ಟ್ ಮಾಡ್ಲಿಕ್ಕೆ ಯಾವ ಮಿತ್ ಅನ್ನು ಬರ್ಸ್ಟ್ ಮಾಡ್ಲಿಕ್ಕೆ ನೀವು ಇಚ್ಛಿಸ್ತೀರಾ?
ಸಾಧಾರಣವಾಗಿ ನೀವು ಒಂದು ಕೆಲಸ ಅಂತ ಹೇಳಿ ನಮ್ಮ ಓದು ಮುಗಿತು ಒಂದು ಕೆಲಸಕ್ಕೆ ಸೇರೋಣ ಅಂತ ಒಂದು ನೀವು ಮನಸ್ಸು ಮಾಡಿದ ದಿನ ನಮ್ಮ ಒಂದು ದೇಶದಲ್ಲಿ ಅಥವಾ ನಮ್ಮ ವ್ಯವಸ್ಥೆಯಲ್ಲಿ ಇರೋ ಒಂದು ನನ್ನ ಪ್ರಕಾರ ಒಂದು ಕೆಟ್ಟ ಯೋಚನೆ ಏನಂದ್ರೆ ಒಂದು ಸರ್ಕಾರದ ಕೆಲಸ ಸಿಕ್ಕಬೇಕು ಅಂತ, ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಕೆಲಸ ಸಿಗಬೇಕು ಅನ್ನೋ ಒಂದು ಆಸೆ. ಅದೇನೋ ತುಂಬಾ ಅದು ಮನೆಯಲ್ಲೇ ಬಂದಿರುತ್ತದು, ಮನೆಯಲ್ಲೆಲ್ಲ ನಿಮ್ಗೊಂದು ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ ಹೇಳಿ. ನನ್ನ ಒಂದು ಯೋಚನೆ ಏನಂದ್ರೆ, ಯಾರು ಈ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತ ಹಂಬಲಿಸಿ ಹೋಗ್ತಾರಲ್ಲ, ಇವರು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋರಲ್ಲ. ನಿಮ್ಮ ಜೀವನದಲ್ಲಿ ನೀವು ಬೆಳಿಬೇಕು, ದೊಡ್ಡ ಮನುಷ್ಯನಾಗಬೇಕು, ಅವಕಾಶದ ಹಿಂದೆ ಹೋಗಬೇಕು, ನಾನು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಅನ್ನೋದಿತ್ತು ಅಂದ್ರೆ ನೀವು ಚಾಲೆಂಜಸ್ನ ಎದುರಿಸಲೇಬೇಕು. ಸುಲಭವಾಗಿ ನೀವು ದೊಡ್ಡ ಸಾಧನೆಗಳು ಸಾಧ್ಯ ಇಲ್ಲ. ಈ ಇಂಡಸ್ಟ್ರಿ ದಯವಿಟ್ಟು ನಾನು ಮಕ್ಕಳಲ್ಲಿ ಈಗಿನ ಒಂದು ಬರೋ ಮಕ್ಕಳುಗಳಲ್ಲಿ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ, ಯಾವುದೇ ಕಾರಣಕ್ಕೂ ನೀವು ಈ ತರ ಒಂದು ಮೈಂಡ್ ಸೆಟ್ ಇಟ್ಟು ನಿಮ್ಮ ಒಂದು ಪ್ರೊಫೆಷನಲ್ ಜರ್ನಿ ಮಾಡಬೇಡಿ. ಕಲಿಯೋ ಛಲ ನಿಮ್ಮಲ್ಲಿ ಇರಬೇಕು. ಇಂಡಸ್ಟ್ರಿಗಳು ಅಂಡ್ ಮನೇಲಿ ಹೇಳಿದ್ರು ಅವ್ರು ಹೇಳಿದ್ರು ದಯವಿಟ್ಟು ಆ ಥರದಕ್ಕೆಲ್ಲ ಈಲ್ಡ್ ಆಗಬೇಡಿ. ಶ್ರಮ ಎಲ್ಲಿದೆ ಅಲ್ಲಿ ನೀವಿರಿ, ನಿಮ್ಮ ಆಸಕ್ತಿ ಎಲ್ಲಿದೆ ಅಲ್ಲಿ ಇರಿ. ಅಂಡ್ ಬೆಳವಣಿಗೆ ಮಾಡ್ಕೊಳ್ಬೇಕಾಗಿದ್ದು, ನಮ್ಮ ಜೀವನ ರೂಪಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ. ನಾವು ಖಂಡಿತವಾಗ್ಲೂ ಆ ಶ್ರಮಜೀವಿಗಳಾಗಬೇಕು. ಅದರಲ್ಲಿ ಯಾವ ಯೋಚನೆಗಳು ನಾವು ಬೆಳೆಯೋ ಸಮಯದಲ್ಲಿ ಮಾಡಬಾರ್ದು. ನಿಮ್ಮಲ್ಲಿ ಆಸಕ್ತಿ ಇದ್ದು ಎಂಟರ್ಪ್ರಿನರ್ ಆಗಬೇಕು ನೀವು ಅನ್ನೋದಿತ್ತು ಅಂದ್ರೆ ದಯವಿಟ್ಟು ಮುಂದೆ ಬನ್ನಿ. ಅವಕಾಶಗಳು 106 ಅಂತ ಎಲ್ಲರಿಗೂ ಹೇಳ್ತೀನಿ ನಾನು. ಆದರೆ ಅದಕ್ಕೆಲ್ಲ ಒಳ್ಳೆ ಪ್ಲಾನ್ ಆಗಬೇಕು. ನೀವು ಏನು ಮಾಡ್ಬೇಕಂತ ಇದ್ದೀರಾ ಅದನ್ನ ಪ್ರಾಪರ್ ಆಗಿ ಒಂದು ಬರ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ಬೇಕು. ಆ ಥರ ಒಂದು ಯೋಜನೆಗಳನ್ನು ನಿಮ್ಮ ಒಂದು ಆಸೆ ಇದ್ರೆ ದಯವಿಟ್ಟು ಮುಂದೆ ಬನ್ನಿ. ತುಂಬಾ ಅವಕಾಶಗಳು ನಿಮ್ಮನ್ನು ಕಾಯ್ತಾ ಇದೆ. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಅನ್ನೋದನ್ನ ತುಂಬಾ ಕರೆಕ್ಟ್ ಆಗಿ ನಮ್ಗೆ ಅರ್ಥ ಮಾಡಿಸಿದ್ರ ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಿಮ್ಗೆ ಸರ್, ಈ ಇಂಡಸ್ಟ್ರಿಗೆ ಬಂದಾಗ ಎಷ್ಟೋ ಸ್ಕಿಲ್ಸ್ ಬೇಕು ಅಂತ ಇವಾಗ ನಾವು ಡಿಸ್ಕಸ್ ಮಾಡಿದ್ದೀವಿ, ಅಂಡ್ ಹೆಂಗ್ ಅದನ್ನ ಬಿಲ್ಡ್ ಮಾಡೋದು ಅಂತಾನು ನೀವು ಚೆನ್ನಾಗಿ ಹೇಳಿದ್ದೀರಾ. ಇವಾಗ ಈ ಇಂಡಸ್ಟ್ರಿಯಲ್ಲಿ ಬೇಕಾಗಿರೋ ಒನ್ ಸಾಫ್ಟ್ ಸ್ಕಿಲ್ ಅಂತ ನೀವ್ ಏನನ್ನ ಹೇಳ್ತೀರಾ? ಒಂದು ಇಂಡಸ್ಟ್ರಿಯಲ್ಲಿ ಒಂದು 100 ಜನ ಆಗ್ಲಿ 500 ಆಗ್ಲಿ 1000 ಜನ ಕೆಲಸ ಮಾಡ್ತಿರ್ಲಿ, ಪ್ರತಿಯೊಬ್ಬರೂ ತಾವು ಮಾಡುವಂತ ಕೆಲಸನ ವ್ಯವಸ್ಥಿತವಾಗಿ ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ ಮ್ಯಾಂಡೇಟರಿ ಆಗುತ್ತೆ. ಈಗ ಇಫ್ ಯು ಹ್ಯಾವ್ ನಾಟ್ ಡಾಕ್ಯುಮೆಂಟೆಡ್ ಯು ಹ್ಯಾವ್ ನಾಟ್ ಡನ್ ಅಂತ ಒಂದು ಇಂಗ್ಲಿಷ್ ಪ್ರಾವರ್. ಏನಂದ್ರೆ, ನಾನು ಮಾಡಿದ ಕೆಲಸನ ನಾನು ಅದನ್ನ ಡಾಕ್ಯುಮೆಂಟ್ ರೆಕಾರ್ಡ್ ಮಾಡಿಲ್ಲ ಅಂದ್ರೆ ನೀನು ನಾಳೆ ನೀ ಮಾಡಿದ್ಯಾ ತೋರಿಸು ಮತ್ತೆ ಪ್ರೂವ್ ಮಾಡು ಅಂತ ಹೇಳಕ್ಕೆ ನನ್ನ ಹತ್ರ ಡಾಕ್ಯುಮೆಂಟೇ ಇರಲ್ಲ. ಸೊ ನಾನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಡಸ್ಟ್ರಿ 4.0 ಅನ್ನೋದು ಇಟ್ ಈಸ್ ಎ ಹೈಯೆಸ್ಟ್ ಡಿಗ್ರಿ ಆಫ್ ಅಂದ್ರೆ ಡಾಕ್ಯುಮೆಂಟೇಶನ್ ಬೈ ಸಿಸ್ಟಮ್. ವ್ಯವಸ್ಥಿತವಾಗಿ ಕಂಪ್ಯೂಟರೈಸ್ಡ್ ಸಿಸ್ಟಮ್ ಅಲ್ಲಿ ನೀವು ಮಾಡಿರೋ ಕೆಲಸ ಎಲ್ಲ ರೆಕಾರ್ಡ್ ಆಗಬೇಕು. ಯಾವುದೇ ಒಂದು ಕೆಲಸನೂ ನೀವು ನಾನು ಸರ್ ಅಲ್ಲಿ ಎಂಟ್ರ್ ಮಾಡಿಲ್ಲ ಆದ್ರೆ ಮಾಡಿದ್ದೀನಿ ಈ ತರ ಕ್ಲೇಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಈ ಸಾಫ್ಟ್ ಸ್ಕಿಲ್ ಮ್ಯಾಂಡೇಟರಿ. ಈಗ ನೀವು ಅನ್ಬೋದು, ನಾನು ಮೆಷಿನಲ್ಲಿ ಕೆಲಸ ಮಾಡ್ತೀನಿ ಸರ್, ನಾನು ಕಸ ಗುಡಿಸ್ತೀನಿ ಸರ್, ನಾನು ಏನೋ ಕ್ಲೀನ್ ಮಾಡ್ತೀನಿ, ಈ ತರ ಏನೇ ಆಕ್ಟಿವಿಟಿ ನೀವು ತಗೊಂಡ್ರು ಕೂಡ ನಿಮಗೆ ಇದು ಮ್ಯಾಂಡೇಟರಿ ಲರ್ನಿಂಗ್ ಆಗುತ್ತೆ ಮುಂದೆ ಹೋಗ್ತಾ. ಇದು ನಿಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಷ್ಟು ಈ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಒತ್ತಡ ಎಷ್ಟಿದೆ ಅನ್ನೋದು ನಾನು ಸ್ವಲ್ಪ ಇಳಿದು ಒಳಗೆ ನೋಡ್ಬೇಕು. ಆದ್ರೆ ಸಪೋಸ್ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್ ನಿಮ್ಮೆಲ್ಲ ಹುಡುಗರಿಗೆ, ಇನ್ ಕೇಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿಸ್ತಾ ಇರೋದಾಗ್ಲಿ ಅಥವಾ ಅಲ್ಲಿರೋ ಎಕ್ಸ್ಪೋಜರ್ ಅಲ್ಲಿ ನಿಮ್ಗೆ ಕಲಿಯಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಅರ್ಥ ಆಗ್ತಾ ಇಲ್ಲ ಅದು ಮಾಡಿದ್ರೆ ದಯವಿಟ್ಟು ಹೊರಗಾರು ಓದಿ ಅದನ್ನ ನೀವು ಪರ್ಫೆಕ್ಟ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಯಾಕೆಂದ್ರೆ ಮುಂದೆ ಬರೋ ದಿನಗಳಲ್ಲಿ ಇದು ಅನಿವಾರ್ಯ. ಈ ಸಿಸ್ಟಮ್ ನಾಲೆಡ್ಜ್ ಅನ್ನೋದು ಅನಿವಾರ್ಯ ಆಗತ್ತೆ. ನೀವು ಏನು ಕೆಲಸ ಮಾಡಿದ್ರು ಕೂಡ, ನೀವು ಒಂದು ಕಾರ್ಪೆಂಟರ್ ಆಗಿ, ಒಂದು ಎಲೆಕ್ಟ್ರಿಷಿಯನ್ ಆಗಿ, ಒಬ್ಬ ಪ್ಲಂಬರ್ ಆಗಿ ನೀವು ಈ ಕೆಲಸಗಳನ್ನ ಈ ಸಿಸ್ಟಮ್ ನಾಲೆಡ್ಜ್ ಮ್ಯಾಂಡೇಟರಿ ಆಗಿ ಹೋಗುತ್ತೆ. ಹೇಗೆ ನೀವು ಇವತ್ತು ಮೊಬೈಲ್ ಇಟ್ಟು ಗೇಮ್ಸ್ ಅದು ಇದು ಬಹಳಷ್ಟು ಟೂಲ್ಸ್ ಯೂಸ್ ಮಾಡ್ತೀರಿ, ನೀವೆಲ್ಲ ಯಾರು ಏನು ಟ್ರೈನಿಂಗ್ ಕೊಟ್ಟಿಲ್ಲ, ಹಾಗೆ ಚೆನ್ನಾಗಿ ಕಲ್ತಿದ್ದೀರಿ. ಕಂಪ್ಯೂಟರ್ ನಾಲೆಡ್ಜು ಹಾಗೆ ಕಲಿಬೇಕಾಗಿ ಬರುತ್ತೆ. ನೀವು ಕಲಿದೆ ಬೇರೆ ದಾರಿನೇ ಇಲ್ಲ. ನನ್ನ ಎಲ್ಲರಿಗೂ ಹುಡುಗರಿಗೆ ಸ್ಟೂಡೆಂಟ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಇದು ಇಟ್ ಈಸ್ ಬೈ ಡಿಫಾಲ್ಟ್ ಕಲಿಲೇಬೇಕು ನೀವು. ದಟ್ ಈಸ್ ವೇರ್ ಯುವರ್ ಫ್ಯೂಚರ್ ಲೈಫ್.
ಸರ್, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಇಷ್ಟು ಒಂದು ಒಳನೋಟ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಇವತ್ ನಿಮ್ ಸೆಷನ್ ಅನ್ನು ಕೇಳಿ ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ ಅಂತ ನಾನಂತೂ ನಂಬ್ತೇನೆ. ಸೊ ಇಷ್ಟು ಇನ್ಸ್ಪೈರ್ ಆಗಿರೋರು ಈ ಇಂಡಸ್ಟ್ರಿಗೆ ಹೆಜ್ಜೆ ಇಡೋಣ ಅಂತ ಡಿಸೈಡ್ ಮಾಡ್ತಿರೋರಿಗೆ ನಿಮ್ ಅಡ್ವೈಸ್ ಅಂದ್ರೆ ಏನಿರುತ್ತೆ? ನಮ್ಮ ಒಂದು ದೇಶದಲ್ಲಿ ಇಂಡಸ್ಟ್ರಿ, ಎಸ್ಪೆಷಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅನ್ನೋದು ನಮ್ಮ GDP-ಗೆ ಒಂದು 35% ಕೊಡುಗೆ ಇದೆ. ಅಗ್ರಿಕಲ್ಚರಲ್ಲು, ಫಾರ್ಮಿಂಗ್ ಬಿಟ್ರೆ ನೆಕ್ಸ್ಟ್ ಮೇಜರ್ ಇಂಡಸ್ಟ್ರಿ ನಮ್ಮ ದೇಶದಲ್ಲಿ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಅವಕಾಶಗಳು ತುಂಬ ನಾವು ಆಕ್ಚುಲಿ ಮಾಡ್ತಾ ಇಲ್ಲ. ನಾವು ಬಹಳ ಸುಲಭವಾಗಿ ಆಫ್ ದ ಶೆಲ್ಫ್ ಯಾರು ರೆಡಿ ಮಾಡಿಟ್ಟಿದ್ರೆ ತಗೊಂಡ್ ಬಂದ್ಬಿಡೋಣ ಅಂತ ಯೋಚನೆ ಮಾಡ್ಕೊಂಡು ಕೂತಿದೀವಿ. ಅದನ್ನ ನಿಲ್ಲಿಸ್ಬೇಕು. ಯಾವಾಗ ಆಫ್ ದ ಶೆಲ್ಫ್ ಅನ್ನುವಾಗ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಈಗ ನೀವು ಆಫ್ ದ ಶೆಲ್ಫ್ ಯಾವುದೋ ದೇಶದಲ್ಲಿ ಇದೆ ತಗೊಂಡ್ ಬಂದ್ಬಿಡೋಣ ಅಂದ್ರೆ ನಿಮ್ಮ ದುಡ್ಡು ಆ ದೇಶಕ್ಕೆ ಹೋಗುತ್ತೆ. ಅವಾಗ ತಾನೇ ಆ ಪ್ರಾಡಕ್ಟ್ ಇಲ್ಲಿಗೆ ಬರೋದು. ಇನ್ನು ಮುಂದೆ ಅಟ್ಲೀಸ್ಟ್ ಈ ಮುಂದೆ ಬರೋ ಈ ಮಕ್ಕಳು, ಈ ಯೂತ್ ಏನಿದೆ, ಇವರು ಒಂದು ದೃಢವಾದ ಮನಸ್ಸು ಮಾಡಿ ನಾನು ಯಾವುದನ್ನು ಇಂಪೋರ್ಟ್ ಮಾಡಲ್ಲ ಅಂತ, ಅದು ಏನೇ ಕಷ್ಟ ಆದ್ರೂ ನಾವೇ ತಯಾರಿಸ್ತೀವಿ ಅಂತ ಒಂದು ಒಳ್ಳೆ ಸಂಕಲ್ಪ ಇಟ್ಟು ನೀವು ಇಂಡಸ್ಟ್ರಿ ಒಳಗೆ ಬನ್ನಿ. ನಿಮಗೆ ಅವಕಾಶ ಇಲ್ಲಿ ಇರೋ ಅವಕಾಶ ಎಲ್ಲೂ ಇಲ್ಲ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಮಿಸ್ಟರ್ ಸುದರ್ಶನ್ ಅವರು ಹೇಳಿದ್ದನ್ ಕೇಳಿ ನನ್ಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಹಲವಾರು ವಿಷಯ ಅರ್ಥ ಆಗಿದೆ. ನನ್ನ ಹೆಸರು ಕಾವ್ಯ, ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬರಗೂರು ಗ್ರಾಮ. ನಾನು ಒಂದು ರೈತ ಕುಟುಂಬದಿಂದ ಬಂದಿದ್ದೇನೆ. ನನ್ನ ವಿದ್ಯಾಭ್ಯಾಸ 9ನೇ ತರಗತಿ. ನನ್ನ ವಿದ್ಯಾಭ್ಯಾಸ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ನಮ್ಮ ಕುಟುಂಬದಲ್ಲಿ ಕಷ್ಟ ಇತ್ತು, ವಿದ್ಯಾಭ್ಯಾಸ ಮಾಡಲಿಕ್ಕಾಗಲಿಲ್ಲ. ಕೆಲವು ವರ್ಷಗಳ ಆದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಕೆಲಸಕ್ಕೆ ಸ್ಪೆಕ್ಟ್ರಮ್ ಕಂಪ್ನಿಗೆ ಸೇರಿಕೊಂಡೆ. 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸ್ಪೆಕ್ಟ್ರಮ್ ಕಂಪ್ನಿಯಲ್ಲಿ ಕಲ್ತಿದ್ದೇನೆ. ಒಳ್ಳೆ ಟ್ರೈನಿಂಗ್ ಕೊಟ್ಟಿದೆ. ತುಂಬ ಚೆನ್ನಾಗಿ ಕೆಲಸ ಕಲ್ತಿದ್ದೇನೆ. ನಾನು ಕೂಡ ಸ್ವಲ್ಪ ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಕೊಡೋ ಮಟ್ಟಕ್ಕೆ ಕಂಪ್ನಿ ಬೆಳೆಸಿದೆ. ನನ್ನ ಕುಟುಂಬ ಕೂಡ ತುಂಬ ಸುಧಾರಿಸಿದೆ. ಇದಕ್ಕೆಲ್ಲ ಕಾರಣ ಆದಂಥ ಸುದರ್ಶನ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮಗೂ ಸಹ ಅರ್ಥ ಆಗಿ ಇಂಟ್ರೆಸ್ಟ್ ಹುಟ್ಟಿದೆ ಅಂತ ಆಶಿಸ್ತೇನೆ. ಮುಂದುವರಿತಾ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯಲು ಚಾಟ್ ಬಾಕ್ಸ್ ಅಲ್ಲಿರೋ ಗೂಗಲ್ ಫಾರ್ಮ್ ಫಿಲ್ ಮಾಡಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ನಮ್ಮ ಕರಿಯರ್ ಗೈಡ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಳಗಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಮತ್ತೆ ರಿಸೋರ್ಸ್ ಅನ್ನು ನೋಡಕ್ ಮರಿಬೇಡಿ. ಇದರಿಂದ ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡಿ ನನ್ಗಂತೂ ತುಂಬಾ ಖುಷಿಯಾಗಿದೆ. ಐ ಹೋಪ್ ಯು ಡಿಡ್ ಟು. ಟೇಕ್ ಕೇರ್. ಮತ್ತೆ ಸಿಗೋಣ. ಬಾಯ್ ಬಾಯ್.